ಉಭಯ ನಾಯಕರ ಜನ್ಮ ದಿನಾಚರಣೆ ಅಕ್ಟೋಬರ್ 2 ಬಂದ ತಕ್ಷಣ ನಮಗೆ ನೆನಪಾಗೋದು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು. ಇವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಗುರು ಬಸವರಾಜ್ ಸರ್ ಅವರೇ, ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಕೊಟ್ರೇಶ್ವರ್ ಅವರೇ, ನಮ್ಮ ದೈಹಿಕ ಶಿಕ್ಷಕರು, ಅತ್ಯಂತ ಕ್ರಿಯಾಶೀಲ ದೈಹಿಕ ಶಿಕ್ಷಕರು ನಾವು ಪಡೆದಿದ್ದೀವಿ. ಸೊ ಮಲ್ಲಿಕಾರ್ಜುನ್ ಸರ್ ಅವರೇ, ಅವರೇ ಮತ್ತು ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮಾತೆಯರಾಗಿರ್ತಕ್ಕಂಥ ಗೌರಮ್ಮ, ವಿಜಯಮ್ಮ, ಮಲ್ಲಮ್ಮನವರೇ ಮತ್ತು ಎಲ್ಲ ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಭಾಳಷ್ಟು ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತ ಹೇಳಿದರೆ, ಈಗಾಗಲೇ ನಮ್ಮ ಮಲ್ಲಿಕಾರ್ಜುನ್ ಅವರ ಭಾಷಣ ಕೂಡ ಭಾಳ ತುಂಬ ಚೆನ್ನಾಗಿ ಅರ್ಥಗರ್ಭಿತವಾದಂಥ ಮಾತುಗಳು. ಅವರು ಕಾಲಕ್ಕೆ ತಕ್ಕಂತೆ ಕರೆಕ್ಟಾಗಿ ಅನೇಕ ವಿಷಯಗಳನ್ನು ತಿಳಿಸುವಂತಹ ಚಾಕಚಕ್ಯತೆ ಇರುವಂಥ ಒಬ್ಬ ಅದ್ಭುತ ವಾಗ್ಮಿ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿ ನಮ್ಮ ಕೊಟ್ರೇಶ್ ಸರ್ ಅವರು ಕೂಡ ಅಷ್ಟು ಧೀಮಂತ ವ್ಯಕ್ತಿಯ ಬಗ್ಗೆ ಇವತ್ತು ನಾವು ಜನ್ಮದಿನಾಚರಣೆ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ ಅಂತ ಭಾವಿಸ್ತೀನಿ. ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ 1904ರಲ್ಲಿ ಅವರು ಜನಿಸ್ತಾರೆ. ಚಿಕ್ಕವರಿದ್ದಾಗ ತಂದೆಯನ್ನು ಕಳ್ಕೊಂತಾರೆ. ಯಜಮಾನ ಬಂದಾಗ ಎಲ್ಲರೂ ಎದ್ದು ಬಿದ್ದು ಇಳಿದು ಓಡೋಗ್ಬಿಡ್ತಾರೆ. ಪಾಪ ಸಣ್ಣ ವ್ಯಕ್ತಿ ಇದ್ದ, ಮರ ಹತ್ತಿರ್ತಾನ, ಇಳಿಯೋಕ್ಕಾಗಲ್ಲ. ಆಮೇಲೆ ಇಳಿ ಅಂತೇಳಿ ಹೇಳಿ ಒಂದ್ಸಲ ಫಡ್ ಅಂತೇಳಿ ಕಪಾಳು ಬಿಗಿತಾನ ಆ ತೋಟದ ಮಾಲೀಕ. ಸೊ ನಿಮ್ಮಪ್ಪ ಯಾರು ಅಂತ ಕೇಳ್ತಾನೆ. ನಮ್ಮಪ್ಪ ತೀರ್ಕೊಂಡನ ಅಂತ ಹೇಳ್ತಾನೆ. ನಮ್ಮಪ್ಪ ತೀರ್ಕೊಂಡನ ಅಂತ ಹೇಳಿದ ತಕ್ಷಣ ಆ ಯಜಮಾನ ಒಂದು ಮಾತು ಹೇಳ್ತಾನೆ, ಅಪ್ಪ ತೀರ್ಕೊಂಡ ಮಕ್ಕಳು ಹೆಂಗಿರ್ಬೇಕಂತ ನಿನಗೆ ಅರಿವಿಲ್ಲೇನು ಅಂತ ಕೇಳ್ತಾನೆ. ಆ ಮಾತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನದಲ್ಲಿ ಯಾವಾಗಲೂ ಅದು ಆ ಮಾತನ್ನು ನೆನಪಿಟ್ಕೊಂಡು ಬದುಕನ್ನು ಮಾಡತ್ತಂತ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂತಾರೆ. ಆ ಮಾತು ಅವ್ರಿಗೆ ಭಾಳಷ್ಟು ಪರಿಣಾಮ ಬೀರ್ತಿತ್ತು. ಸೊ ಹೀಗೆ ತರಗತಿಯಲ್ಲಿ ಶಿಕ್ಷಕರು ಒಂದು ಪ್ರಶ್ನೆಯನ್ನು ಹಾಕ್ತಾರೆ, ನಮ್ಮ ದೇಶದ ಮುಂದಿನ ಪ್ರಧಾನಿ ಯಾರು? ಇನ್ನು ಮಾತು ಮುಗಿದಿರೋದಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಥಟ್ ಅಂತ ಎದ್ದು ನಾನು ಮುಂದಿನ ಪ್ರಧಾನಿ ಅಂತ ಹೇಳ್ತಂದ್ರೆ ಅವರಿಗೆ ಎಷ್ಟು ಕಾನ್ಫಿಡೆನ್ಸ್ ಇರ್ಬೋದು, ಮುಂದಿನ ಭವಿಷ್ಯದ ಬಗ್ಗೆ ತಮ್ಮ ಜೀವನದಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಇರ್ಬೋದು ಅಂತಕ್ಕಂಥ ಮಾತನ್ನು ಗೊತ್ತಾಗ್ತದೆ. ಇವತ್ತು ನಾವು ಮೊಬೈಲ್ ಇದ್ರೆ ಜಗತ್ತೇ ನಮ್ಮದು ಅನ್ನುವಂಥ ಒಂದು ವಾತಾವರಣದಲ್ಲಿ ಬೆಳೀತಾ ಇದ್ದೀವಿ. ಇವತ್ತು ಮೊದಲೆಲ್ಲ ಜನ ಪುಸ್ತಕ ಹಿಡ್ಕೊಂತಿದ್ರು, ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳಾಗ್ತಿದ್ರು. ಈಗ ಮೊಬೈಲ್ ಹಿಡ್ಕೊಂಡಾರ, ಅದು ಪುಸ್ತಕ ಹೇಳ್ತೈತಿ, ನನ್ನನ್ನು ತಲೆ ತಗ್ಗಿಸಿ ನನ್ನನ್ನು ಓದು, ನನ್ನನ್ನು ನೋಡು, ನಾಳೆ ನಿನ್ನ ತಲೆ ಎತ್ತುವಂತೆ ಮಾಡ್ತೀನಿ ಅಂತ ಮೊಬೈಲ್ ಹೇಳ್ತೈತಿ, ಪುಸ್ತಕ ಹೇಳ್ತೈತಿ. ಅದರ ಜೊತೆಗೆ ಈ ಮೊಬೈಲ್ ಹೇಳ್ತೈತಿ, ನೀನು ನನ್ನನ್ನು ತಲೆ ತಗ್ಗಿಸಿ ನೋಡು, ನೀನು ಜೀವನದಲ್ಲಿ ತಲೆ ಎತ್ತಲಿಲ್ಲಂಗೆ ಮಾಡ್ತೀನಿ ಅಂತ ಹೇಳಿ. ಇವತ್ತು ನಾವು ಯಾವ ಕಾಲದಲ್ಲಿ ಇದ್ದೀವಿ ಮಕ್ಕಳೇ ಅಂತಕ್ಕಂಥದ್ದನ್ನು ನಾವು ಇವತ್ತು ನೋಡ್ಕೋಬೇಕಾಗಿದೆ. ಸೊ ಇವತ್ತು ಯಾರು ಹೇಳಲ್ಲ ನಿಮಗೆ, ನೀವೇ ಬದಲಾಗಬೇಕು. ಕೆಲವಾರು ಸನ್ನಿವೇಶದಲ್ಲಿ ಸಮಯಾನುಸಾರ ನಮಗೆ ದೇವ್ರ ಜ್ಞಾನ ಕೊಟ್ಟಂತೆಲ್ಲ ಸೊ ಬದಲಾವಣೆ ಆಗಬೇಕಾದದ್ದು ಜಗದ ನಿಯಮ, ಅದು ಮನುಷ್ಯತ್ವ ಅಂತ ನಾನು ಭಾವಿಸ್ತಾ, ಸೊ ತಾವೆಲ್ಲರೂ ಕೂಡ ಕೆಲವಾರು ಕೊಟ್ರೇಶ್ ಅವರಿಂದ ಒಂದು ಮಾತು, ಮಲ್ಲಿಕಾರ್ಜುನ್ ಸರ್ ಅವರಿಂದ ಒಂದು ಮಾತು, ನನ್ನಿಂದ ಒಂದು ಮಾತು, ಸರ್ವಜ್ಞ ಆಗಿರೋದು ಎಲ್ಲರೂ ಒಂದೊಂದು ಮಾತನ್ನು ಕಲಿತು ಸರ್ವಜ್ಞ ಆಗಿರೋದು. ಸರ್ವಜ್ಞ ಸ್ವತಃ ಸರ್ವಜ್ಞ ಆಗಿಲ್ಲ, ಎಲ್ಲರ ಒಂದೊಂದು ಮಾತನ್ನ ತಲೆಗಿಟ್ಕೊಂಡು ಸರ್ವಜ್ಞ ಆದ, ಸರ್ವಶ್ರೇಷ್ಠನಾದ. ಇವತ್ತು ಜಗತ್ತಿನಲ್ಲಿ ಸರ್ವಜ್ಞರನ್ನ, ಬಸವಣ್ಣನವರನ್ನ, ದೊಡ್ಡ ಆದರ್ಶ ಪುರುಷರು ಇವತ್ತು ಅವರಿಲ್ಲ. ನಾವು ನೋಡಿಲ್ಲ, ಅವ್ರ ಫೋಟೋನು ನೋಡಿಲ್ಲ, ಸರಿಗೆ ಹೌದಲ್ಲ ಅವು. ಆದರೆ ಇವತ್ತು ಬಸವಣ್ಣರ ಬಗ್ಗೆ ಮಾತಾಡ್ತೀವಿ, ಇವತ್ತು ನಾವು ಸರ್ವಜ್ಞನ ಬಗ್ಗೆ ಮಾತಾಡ್ತೀವಿ. ಇವತ್ತು ಗಾಂಧೀಜಿ, ಅಂಬೇಡ್ಕರ್, ಬಸವ, ಬುದ್ಧ ಆದಿಯಾಗಿ ಬಹಳಷ್ಟು ಜನರ ಒಂದು ಜೀವನ, ಒಂದು ಚರಿತ್ರೆ, ಒಂದು ಸಿದ್ಧಾಂತ, ಒಂದು ಸಂಸ್ಕೃತಿ, ಆದರ್ಶ, ಇವೆಲ್ಲದ್ರ ಬಗ್ಗೆ ನಾವು ಇವತ್ತು ಕಲಿತೀವಿ ಅಂದ್ರೆ ಅವ್ರು ಹೆಂಗೆ ಬದುಕಿರ್ಬೋದು, ಹೆಂಗೆ ಬಾಳಿರ್ಬೋದು ಅಂತಕ್ಕಂಥ ಮಾತನ್ನು ನಾವು ಭಾಳಷ್ಟು ಸೂಕ್ಷ್ಮವಾಗಿ ಅಧ್ಯಯನ ಮಾಡುವುದರ ಮೂಲಕ, ತಿಳ್ಕೊಳ್ಳೋದ್ರ ಮೂಲಕ ಎಲ್ಲರೊಳಗೆ ಒಂದೊಂದು ಮಾತನ್ನು ತಿಳ್ಕೊಂಡು ನಾವು ಸರ್ವಜ್ಞಗಳು ಆಗೋಣ. ಅವರ ದಾರಿಯ ಪಥದಲ್ಲಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅವರ ಒಂದು ಇದನ್ನು ನಮಗೆ ಬರಲ್ಲ. ಆ ಪಥದಲ್ಲಿ ಸಾಕು ಹೇಳ್ತಾ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆಗೆ ವಂದಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ.
ಶೇಖ್ ಅಹಮದ್ ಸರ್ ಅವರು ಬಹಳ ಅರ್ಥಪೂರ್ಣವಾಗಿ ಮಾತಾಡಿದರು. ಅವ್ರು ಏನೇ ಹೇಳಿದ್ರು ಕೂಡ ಮಕ್ಕಳನ್ನ ತಿದ್ದುವಂತ, ಮಕ್ಕಳನ್ನ ಬದಲಾಯಿಸುವಂತ ಶಕ್ತಿ ಅವರಲ್ಲಿದೆ. ಇವತ್ತು ಒಂದು ಮಾತನ್ನು ಹೇಳಿದ್ರು ನಿಜವಾಗ್ಲೂ ಸತ್ಯ. ಆಧುನಿಕ ಪ್ರಪಂಚದಲ್ಲಿ ಎಲ್ಲರನ್ನು ಕೂಡ ತಪ್ಪು ಮಾಡದೇ ಇರ್ತಕ್ಕಂಥವ್ರನ್ನ ತಲೆ ತೆಗಿಸ್ತಕ್ಕಂಥ ವಸ್ತು ಯಾವುದೋ ಮೊಬೈಲ್. ಟ್ರೈನ್ನೇ ಕೇಳೋ ತಲೆ ತೆಗಿಸ್ತಾರ, ಎಲ್ಲರ ಕಾರ್ಯಕ್ರಮದಾಗ ಕೇಳೋ ತಲೆ ತೆಗಿಸ್ತಾರ, ಎಲ್ಲರ ಕೂತ್ಕೊಳ್ಳಿ ತಲೆ ಬಗ್ಗಿಸ್ತಾರ. ತಪ್ಪು ಮಾಡಿದಂತ ಹೇಡಿಗಳು ತಲೆ ಬಗ್ಗಿಸ್ಬೇಕು. ಹೌದಾ? ನಾವೇನು ತಪ್ಪು ಮಾಡಿದಂಥವ್ರು ಗಾಂಭೀರ್ಯತವಾಗಿ ನೇರ ನಡೆ ನುಡಿಯಲ್ಲಿರ್ಬೇಕು. ಇವತ್ತೇನು ತಪ್ಪು ಮಾಡದೇ ಇರ್ತಕ್ಕಂಥವ್ರನ್ನ ಅವ್ರು ಹೇಳ್ದಂಗೆ ನಿನ್ನನ್ನ ತಲೆ ಶಾಶ್ವತವಾಗಿ ಜೀವನ ಪರ್ಯಂತ ತಲೆ ತಗ್ಗಿಸುವಂತೆ ಮಾಡ್ತಕ್ಕಂಥದ್ದು ಈ ಮೊಬೈಲೇ. ಇದರ ಬಳಕೆ ಉಳಿಕೆ ಎರಡೂ ನಿಮ್ಮ ಕೈಯಲ್ಲಿದೆ. ಒಳ್ಳೇದಕ್ಕೆ ಬಳಕೆ ಮಾಡ್ಕೊಂಡ್ರೆ ನೀವು ಒಳ್ಳೆಯರಾಗ್ತೀರಿ, ಕೆಟ್ಟದಕ್ಕೆ ಬಳಕೆ ಮಾಡ್ಕೊಂಡ್ರೆ ಜೀವನ ಪರ್ಯಂತ ನೀವು ಕೆಟ್ಟು ಹೋಗ್ತೀರಿ. ಹಾಗಾಗಿ ಇವತ್ತು ಮೊಬೈಲ್ ಮಾಧ್ಯಮದಿಂದ ಸಾಧ್ಯವಾದಷ್ಟು ದೂರ ಇರಿ ಅಂತಕ್ಕಂಥ ಕರೆ. ಜ್ಞಾನ ಸಂಪತ್ತು ನಮಗೇನಾದರೂ ಬರಬೇಕಾದ್ರೆ ಇವತ್ತು ಅನೇಕ ಮಾಸ್ ಮೀಡಿಯಾಗಳ ಮೂಲಕ ಪತ್ರಿಕೆ ಇದೆ, ಮೊಬೈಲಲ್ಲಿ ಯೂಟ್ಯೂಬ್ ಇದೆ, ಗೂಗಲ್ ಕ್ರೋಮ್ ಇದೆ, ಎಲ್ಲದರಲ್ಲೂ ಕೂಡ ನಾವು ವಿಷಯ ಸಂಗ್ರಹಿಸ್ತೀವಿ. ಅದು ವಿಷಯ ಸಂಗ್ರಹಣ ಮಾಡದಂತೆ ನನ್ನ ಜ್ಞಾನ ಸಂಪತ್ತು ಹೆಚ್ಚಾಗಬೇಕು, ಅದು ಪರೀಕ್ಷಾ ದೃಷ್ಟಿಯಿಂದ ಉಪಯೋಗವಾಗಬೇಕು. ಆ ರೀತಿಯಲ್ಲಿ ನೀವು ನಡೆಯಿರಿ ಅಂತಕ್ಕಂಥ ಸಂದೇಶ ಮಹಾನ್ ವ್ಯಕ್ತಿಗಳು, ಸಮಾಜ ಸುಧಾರಕರು ಕೊಟ್ಟಂತ ಸಂದೇಶಗಳ ಬಗ್ಗೆ ಮಾತನಾಡಿದಂತಹ ನಮ್ಮ ಶೇಖ್ ಅಹಮದ್ ಸರ್ ಅವರಿಗೆ ಅಭಿನಂದಿಸ್ತಾ, ಇವತ್ತು ಇಡೀ ವಿಶ್ವದಲ್ಲಿನೇ ಗಾಂಧೀಜಿ ಒಬ್ಬರೇ ಮ್ಯಾನ್ ಆಫ್ ದಿ ಇಯರ್ ಅಂತ ಪ್ರಶಸ್ತಿ ತಗೊಂಡದ್ದು. ವಿಶ್ವದ ಅತ್ಯಂತ ಜನಪ್ರಿಯ ಪತ್ರಿಕೆ ಟೈಮ್ಸ್ ಶಾಂತಧೂತರಾಗಿ ಈ ವಿಶ್ವಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟರು. ಆ ಜಗತ್ತಿಗೆ ಕೊಟ್ಟಂತದ್ದು ಜಗತ್ತಿನ ಜನಪ್ರಿಯ ಪತ್ರಿಕೆ ಟೈಮ್ಸ್ ಆಫ್ ಮ್ಯಾಗಝಿನ್ ವರ್ಷದ ವ್ಯಕ್ತಿ ಪ್ರಶಸ್ತಿ, ಇಯರ್ ಆಫ್ ದಿ ಪರ್ಸನ್. ಒಂದು ವರ್ಷಕ್ಕೆ ಟೈಮ್ಸ್ ಆಫ್ ದಿ ಮ್ಯಾನ್ ಆ ಒಂದು ವರ್ಷಕ್ಕೆ ಒಬ್ಬರಿಗೆ ಕೊಡ್ತದೆ. ಅದು ನಮ್ಮ ಭಾರತೀಯ ಹೆಮ್ಮೆ ಗಾಂಧೀಜಿಯವರಿಗೆ ಕೊಟ್ಟಿದೆ ಅಂತಕ್ಕಂಥದ್ದನ್ನು ನಾವು ಜೋರಾಗಿ ಚಪ್ಪಳೆ ತಟ್ತಾ ಅವರನ್ನು ನಾವು ಅಭಿನಂದಿಸೋಣ. ಇಲ್ಲಿವರೆಗೆ ಆ ರೀತಿ ಪ್ರಶಸ್ತಿಯನ್ನು ಯಾರು ಕೂಡ ತೆಗೆದುಕೊಂಡಿಲ್ಲ. ಹಾಗಾಗಿ ನೀವೆಲ್ಲ ಒಳ್ಳೆಯವರಾಗ್ರಿ ಅಂತ ಕೊನೆಯದಾಗಿ ನಮ್ಮ ಕಡ್ಲಿ ಗುರುಬಸವರಾಜ್ ಸರ್, ಈ ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮ ಶಾಲೆಯ ಮುಖ್ಯ ಗುರುಗಳು ಅಧ್ಯಕ್ಷ ನುಡಿಗಳನ್ನು ನುಡಿಬೇಕಂತ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೇನೆ ಸರ್. ವೇದಿಕೆ ಮೇಲೆ ಹಾಜರಿರ್ತಕ್ಕಂಥ ನಮ್ಮ ಸಿಬ್ಬಂದಿ ವರ್ಗದವರೇ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಈ ದಿವಸ ಕೂಲಂಕುಷವಾಗಿ ವಿವರವಾಗಿ ಹೇಳಿದ್ದಾರೆ. ಈ ಇನ್ನೊಂದು ಏನಂದರೆ, ಅವರ ತತ್ವಗಳನ್ನು ನಾವು ಪಾಲಿಸ್ಬೇಕು. ಗಾಂಧೀಜಿ ಆಗಿರ್ಬೋದು ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ತತ್ವಗಳನ್ನು ನಾವು ನಿಜ ಜೀವನದಲ್ಲಿ ಪಾಲಿಸಬೇಕು. ಅವರ ಬಾಲ್ಯ ಜೀವನ ಹೇಗಿತ್ತಂತ ಸರ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಗಾಂಧೀಜಿಯವರು ಎಷ್ಟು ಪ್ರಾಮಾಣಿಕರು ಅಂದರೆ, ಅವರು ಒಂದ್ಸಾರಿ ಬೀವರ್ ಬಂದಿರ್ತಾರೆ ಆ ಸ್ಕೂಲಿಗೆ. ಸ್ಪೆಲ್ಲಿಂಗ್ ಕೆಟಲ್ ಅಂತ ವರ್ಡ್ ಸ್ಪೆಲ್ಲಿಂಗ್, ಕೆಟಲ್ ಅಂತ ವರ್ಡ್ ಸ್ಪೆಲ್ಲಿಂಗ್ ತಪ್ಪು ಬರುತ್ತಾರೆ. ಅವರು ಪಕ್ಕದ ಒಬ್ಬ ಬೇಷ್ ಬಂದು ಪಕ್ಕದ ನೋಡಿ ಬರ್ಕ ಅಂತ ಹೇಳ್ತಾನೆ, ಅವ್ನು ಬರೆಯಲ್ಲ ಅಂತ ಹೇಳ್ತಾನೆ. ನನಗೆ ಗೊತ್ತಿಲ್ಲ, ಕೆಟಲ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ. ಅರೆ ಅದು ನನಗೆ ತಿಳ್ಕೊಂಡ್ವಿ, ನಾನು ಮಾತ್ರ ನೋಡಿ ಬರೆಯಲ್ಲ ಅಂತ ಹೇಳ್ತಾರೆ. ಅಷ್ಟು ಪ್ರಾಮಾಣಿಕರು. ಬಟ್ ನೀವು